ದೊಡ್ಡಬಳ್ಳಾಪುರದ ನೇಕಾರರಿಗೆ ಯುದ್ಧದ ಬಿಸಿ ತಟ್ಟಿದೆ. ಸೀರೆ ನೇಯ್ಗೆಯ ಕಚ್ಚಾ ವಸ್ತುಗಳ ಬೆಲೆ ಏರಿಕೆಯಾಗಿರುವುದು. ಕಚ್ಚಾ ವಸ್ತುವಿನ ಬೆಲೆ 10% ನಿಂದ ಇದೀಗ 30%ಗೆ ಏರಿಕೆಯಾಗಿದೆ. ಸೀರೆ ಉತ್ಪಾದನಾ ವೆಚ್ಚ ಹೆಚ್ಚಳವಾಗ್ತಿದೆ. ಸೀರೆ ಮಾರಾಟದ ಬೆಲೆ ಮಾತ್ರ ಹೆಚ್ಚಳ ಆಗ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಇದೀಗ ಸಾಕಷ್ಟು ಸಮಸ್ಯೆ ಉಂಟಾಗ್ತಾ ಇದೆ. ಸೀರೆ ನೇಯ್ಗೆಯ ಕಚ್ಚಾ ವಸ್ತುಗಳ ಬೆಲೆಯಲ್ಲಿ ಏರಿಕೆ ಆಗಿರುವಂತಹ ಪರಿಣಾಮವಾಗಿ ಇದೀಗ 10% ನಿಂದ 30%ಗೆ ಏರಿಕೆಯಾಗಿರುವ ಹಿನ್ನೆಲೆಯಲ್ಲಿ ಉತ್ಪಾದನಾ ವೆಚ್ಚ ಅವರಿಗೆ ಜಾಸ್ತಿ ಆಗ್ತಾ ಇದೆ. ಆದರೆ ಸೀರೆಯ ಬೆಲೆ ಎಷ್ಟು ಅಷ್ಟೇ ಕೊಡಬೇಕಾಗತ್ತೆ, ಹೆಚ್ಚಳ ಆಗಲ್ಲ. ಹಾಗಾಗಿ ಸೀರೆಗೆ ಬಳಸುವ ಎಳೆ ಆಗಿರ್ಬೋದು, ಜರಿ ಆಗಿರ್ಬೋದು, ನೂಲಿನ ಬೆಲೆಯಲ್ಲಿ ಏರಿಕೆಯಾಗಿದ್ದು ದೊಡ್ಡಬಳ್ಳಾಪುರದಲ್ಲಿ 22,000 ಮಗ್ಗಗಳಿವೆ. ಇದನ್ನೇ ನಂಬಿ ಸಾವಿರಾರು ಕಾರ್ಮಿಕರು ಕೆಲಸ ಮಾಡ್ತಾರೆ. ಇದೀಗ ನಷ್ಟದ ಸುಳಿಗೆ ಸಿಲುಕಿದೆ ಕೈಮಗ್ಗ. ಕಾರ್ಮಿಕರು ಕೂಡ ಸಾಕಷ್ಟು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಮಗ್ಗಗಳನ್ನು ಮುಚ್ಚುವ ಭೀತಿಯಲ್ಲಿದ್ದಾರೆ ಮಾಲೀಕರು. ಯುದ್ಧದ ಹಿನ್ನೆಲೆಯಲ್ಲಿ ಸೀರೆಗೆ ಬಳಸ್ತಕ್ಕಂಥ ಕಚ್ಚಾ ಸಾಮಗ್ರಿಗಳೆಲ್ಲ ಬೆಲೆ ಏರಿಕೆ ಆಗಿದೆ. 10% ರಿಂದ 30% ಜಾಸ್ತಿ ಆಗಿದೆ. ಜಾಸ್ತಿಯಾಗಿ ಒಂದಷ್ಟು ಕೃತಕ ಅಭಾವನೂ ಕೂಡ ಸೃಷ್ಟಿಯಾಗಿದೆ. ಸ್ವಲ್ಪ ಮಟ್ಟಿಗೆ ಕೃತಕ ಅಭಾವನೂ ಸೃಷ್ಟಿಯಾಗಿದೆ. ಹಾಗಾಗಿ ಇವತ್ತು ನಮ್ಮ ಸೀರೆಯ ಉತ್ಪಾದನಾ ವೆಚ್ಚ ಜಾಸ್ತಿ ಆಗ್ತಾ ಇದೆ. ಸೀರೆಗೆ ಬೆಲೆ ಇಲ್ಲ. ಸೀರೆ ಹಿಂದೆ ಏನು ಬೆಲೆ ಇತ್ತೋ ಅದೇ ಬೆಲೆಗೆ ಹೋಗ್ತಾ ಇದೆ. ಇಲ್ಲಿ ರಾ ಮೆಟೀರಿಯಲ್ ಬೆಲೆ ಅಂತೂ ಜಾಸ್ತಿ ಆಗಿದೆ. ಜಾಸ್ತಿ ಆಗಿರೋದ್ರಿಂದ ನೇಕಾರರಿಗೆ ಇದೊಂದು ಉತ್ಪಾದನಾ ವೆಚ್ಚ ಜಾಸ್ತಿಯಾಗಿ ಈಗಲೇ ನಷ್ಟದ ಅಂಚಿನಲ್ಲಿ ನಾವು ಉದ್ಯೋಗ ಮಾಡ್ತಾ ಇದ್ದೀವಿ. ಅದರ ನಡುವೆ ಈ ಬೆಲೆ ಏರಿಕೆ ಮತ್ತಷ್ಟು ಗಾಯದ ಮೇಲೆ ಬೆರೆ ಎಳೆದಂಥ ಒಂದು ಪರಿಸ್ಥಿತಿ. ಚಿಕ್ಕಬಳ್ಳಾಪುರದಲ್ಲಿ ತರಕಾರಿಗೆ ಬೆಲೆ ಇಲ್ಲದೆ ರೈತರು ಕಂಗಾಲಾಗಿದ್ದಾರೆ. ಮಾರ್ಕೆಟ್ಗೆ ತಂದ ತರಕಾರಿಯನ್ನ ಕಸದ ರಾಶಿಗೆ ಹಾಕಿ ಸಿಟ್ಟನ್ನ ಹೊರ ಹಾಕಿದ್ದಾರೆ. ಕಸದ ರಾಶಿಗೆ ಹಾಕಿದ್ದಾರೆ ಮೂಲಂಗಿ, ಬಜ್ಜಿ ಮೆಣಸಿನಕಾಯಿ, ಬದನೆಕಾಯಿ. ಕೆಜಿ ಮೂಲಂಗಿಗೆ 5 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ವರ್ತಕರು ತಗೋತಾ ಇಲ್ವಂತೆ. ಬೆಲೆ ಇಲ್ಲದೆ ಕಣ್ಣೀರು ಹಾಕ್ತಾ ಇದ್ದಾರೆ ಅನ್ನದಾತರು. ಕಸದ ರಾಶಿಗೆ ಹಾಕ್ತಾರೆ, 5 ರೂಪಾಯಿನೂ ತಗೊಳ್ಳಲ್ಲ ಅಂತ ಹೇಳಿದ್ರೆ ಇನ್ನು ಏನಕ್ಕೆ ನಮ್ಗೆ, ಬೇಡವೇ ಬೇಡ ಅಂತ ಹೇಳಿ ನೋವಲ್ಲಿ ಸಿಟ್ಟಲ್ಲಿ ಕಸದ ರಾಶಿಗೆ ಎಸಿತಾ ಇದ್ದಾರೆ. ಮೂಲಂಗಿ 5 ರೂಪಾಯಿ ತಗೊಳ್ಳಿ ಸ್ವಾಮಿ ಅಂತ ಕೇಳಿದ್ರು ಕೂಡ ವ್ಯಾಪಾರಿಗಳು ತೆಗೆದುಕೊಳ್ತಾ ಇಲ್ಲಂತೆ. ಟೊಮ್ಯಾಟೊ ರೇಟ್ ಸ್ವಲ್ಪ ಜಾಸ್ತಿ ಕಮ್ಮಿ ಐತೆ ಸರ್. ಇವಾಗ ಬೆಲೆ ಬರೋದು ಜಾಸ್ತಿ ಕಷ್ಟ ಆಗೈತೆ. ಈ ಪೀಪರ್ ರೇಟ್ಗಳು ಡಬಲ್ ಆಗೈತೆ. ಡ್ರಿಪ್ಪು ಪ್ರತಿಯೊಂದು ಗೊಬ್ಬರ ಎಲ್ಲ ಡಬಲ್ ರೇಟ್ ಆಗೈತೆ. ಬೆಲೆ ಬರೋದು ಕಷ್ಟ ಆಗೈತೆ. ಈ ಬೂಜಿ ಅಂತೆ ಅದು ಇದು ಜಾಸ್ತಿ ಆಗೈತೆ. ರೇಟ್ ನೋಡಿದ್ರೆ ಜಾಸ್ತಿ ಕಮ್ಮಿ ಆಗೈತೆ ಸರ್. 1 ಎಕರೆ ಬೆಲೆ ಬಾಡ್ಬೇಕಂದ್ರೆ ಸುಮಾರು ಅಂದ್ರೆ 2 ಲಕ್ಷ ಬೇಕು ಸರ್. ಇವಾಗ ಎಷ್ಟು ಬರ್ತದೆ? ಇವಾಗ ಎಲ್ಲ 1 ಎಕರೆ ಬಂದು 30-40 ಸಾವಿರ ಬರೋದೇ ಕಷ್ಟ ಆಗೈತೆ ಸರ್. ಏನು ನಷ್ಟ, ಏನು ಮಾಡೋಕ್ಕಾಗಲ್ಲ ಸರ್. ಗೌರ್ಮೆಂಟ್ ಏನಾದರೂ ಸ್ವಲ್ಪ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧ ಭೀತಿ ಹಿನ್ನೆಲೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಸಹ ಆ ಬಿಸಿ ತಟ್ಟಿರುವಂಥದ್ದು. ಸದ್ಯ ನಾವು ಕೆಲವು ದೃಶ್ಯಗಳನ್ನು ನೋಡ್ತಾ ಇದ್ವಿ. ಕಸದಲ್ಲಿ ಮೂಲಂಗಿಯನ್ನು ಹಾಕಿದ್ದಾರೆ ಬೆಳೆದಂತಹ ರೈತರು. ಸಾಮಾನ್ಯವಾಗಿ 40 ರಿಂದ 50 ರೂಪಾಯಿ ಕೆಜಿಗೆ ಮಾರಾಟವಾಗ್ತಾ ಇದ್ದಂತಹ ಈ ಮೂಲಂಗಿ ಕೇವಲ ಈಗ ಒಂದು ಮೂಟೆಗೆ 50 ರೂಪಾಯಿಗೆ ಕೊಡ್ತೀನಿ ಅಂದರೂ ಸಹ ಯಾರೂ ಸಹ ತಗೊಳ್ತಾ ಇಲ್ಲ. ಸೊ ಇದರಿಂದ ಇಲ್ಲಿ ಕಸದಲ್ಲಿ ಈ ಮೂಲಂಗಿಯನ್ನು ಹಾಕಿದ್ದಾರೆ. ಇನ್ನು ಮತ್ತಷ್ಟು ದೃಶ್ಯಗಳನ್ನು ನಾವು ಮಾರುಕಟ್ಟೆಯಲ್ಲಿ ಮಾತಾಡಿಸುವಂತಹ ಪ್ರಯತ್ನವನ್ನು ಮಾಡೋಣ. ಜೊತೆಗೆ ಈಗ ಕೆಲವು ದೃಶ್ಯಗಳನ್ನು ಸಹ ನಾವು ನೋಡ್ತಾ ಇದ್ದೀವಿ. ಯಾಕೆಂದರೆ ಇಲ್ಲಿ ಮೂಲಂಗಿ ಯಾವ ರೀತಿ ರೈತರು ಬೆಳೆದಂತಹ ಪರಿಸ್ಥಿತಿ ಯಾವ ರೀತಿ ಇದೆ ಅಂದರೆ ಈ ಮೂಲಂಗಿ ಯಾರೂ ಸಹ ತೆಗೆದುಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕೆಂದರೆ 1 ಕೆಜಿ 4 ರಿಂದ 5 ರೂಪಾಯಿಗೆ ಮಾರಾಟವಾಗ್ತಾ ಇದೆ. ಕೆಲವು ಈ ದೃಶ್ಯಗಳನ್ನು ನೋಡ್ತಾ ಇರ್ಬೋದು. ಇದು ಕಳೆದ ದಿನ ತಂದಂತಹ ಒಂದು ಮೂಟೆಯ ಪರಿಸ್ಥಿತಿ. ಇದುವರೆಗೂ ಸಹ ಮಾರಾಟವಾಗಿಲ್ಲ. ಹೀಗೆ ಸಾಕಷ್ಟು ರೀತಿಯಾದಂತಹ ಮೂಲಂಗಿ ಮೂಟೆಗಳು ಈಗ ಒಂದು ಕಸದ ರಾಶಿಗೆ ಸೇರಿರುವಂತಹದ್ದು. ಜೊತೆಗೆ ಅದರಂತೆ ಈಗ ನಾವು ಒಂದು ಇಲ್ಲಿ ಕೆಲವೊಂದು ಬದನೆಕಾಯಿ ದೃಶ್ಯಗಳನ್ನು ಕಾಣ್ತಾ ಇದ್ವಿ. ಈ ಬದನೆಕಾಯಿ ಸಹ ಸಾಮಾನ್ಯವಾಗಿ ಒಂದು ಮೂಟೆಗೆ ಒಂದು 600-700 ರೂಪಾಯಿ ಮಾರಾಟ ಆಗ್ತಾ ಇತ್ತು. ಆದರೆ ಈಗ ಒಂದು ಮೂಟೆ ಕೇವಲ ಈಗ 100 ರಿಂದ 150 ರೂಪಾಯಿಗೆ ಮಾರಾಟವಾಗ್ತಾ ಇದೆ. ಅದು ಸಹ ಯಾರೂ ಸಹ ಕೇಳಿದ್ರೂ ಸಹ ತೆಗೆದುಕೊಳ್ಳುವಂತಹ ಪರಿಸ್ಥಿತಿ ಇಲ್ಲ. ಜೊತೆಗೆ ಇಲ್ಲಿ ಬಜ್ಜಿ ಮೆಣಸಿನಕಾಯಿ ಏನಿದೆಯೋ ಇದು ಸಾಮಾನ್ಯವಾಗಿ ಒಂದು ಬೇಸಿಗೆ ಹಾಗೂ ಒಂದು ಮಳೆಗಾಲ ಪ್ರಾರಂಭವಾಗ್ತಾ ಇದ್ದಂತೆ ಇದಕ್ಕೆ ಬಹಳಷ್ಟು ರೀತಿಯಾದಂತಹ ಡಿಮ್ಯಾಂಡ್ ಬರುತ್ತೆ. ಆದರೆ ಇದುವರೆಗೂ ಸಹ ಇಲ್ಲಿ ಸೇಲ್ ಆಗ್ತಾ ಇಲ್ಲ. ಇದು ಕೇವಲ ಒಂದು 5 ರಿಂದ 10 ರೂಪಾಯಿಗೆ ಮಾರಾಟವಾಗ್ತಾ ಇದೆ. ಆದರೂ ಕಡಿಮೆಗೆ ಕೊಡ್ತೀವಿ ಅಂದರೂ ಸಹ ಯಾರು ತೆಗೆದುಕೊಳ್ಳುವಂತಹ ಪರಿಸ್ಥಿತಿಯಲ್ಲಿಲ್ಲ. ಈಗಿರುವಾಗ ರೈತರು ಏನು ಮಾಡಬೇಕು? ಸೊ ಇದೇ ಹಿನ್ನೆಲೆ ಇಲ್ಲಿ ಮಾರುಕಟ್ಟೆಗೆ ಬಂದ ನಂತರ ಯಾವುದೇ ದಾರಿ ಇಲ್ಲದೆ ಇಲ್ಲಿಯೇ ಒಂದು ಕಸ
ಕಸದ ರಾಶಿಗೆ ಈ ಒಂದು ಮೆಣಸಿನಕಾಯಿಯನ್ನು ತುಂಬಿ ಕಣ್ಣೀರಿನಿಂದ ಇಲ್ಲಿಂದ ಹೊರಡುವಂತಹ ಪರಿಸ್ಥಿತಿ ಎದುರಾಗಿದೆ. ಇದೇ ರೀತಿ ಮುಂದುವರಿದರೆ ರೈತರಿಗೆ ಬಹಳಷ್ಟು ರೀತಿಯಾದಂಥ ಕಷ್ಟ ಆಗುತ್ತೆ. ಒಂದು ಕಡೆ ಟೊಮೆಟೊಗೆ ಬೆಲೆ ಇಲ್ಲ, ಮತ್ತೊಂದು ಕಡೆಗೆ ಪ್ರತಿನಿತ್ಯ ಸೇವಿಸುವಂತಹ ತರಕಾರಿಗೂ ಬೆಲೆ ಇಲ್ಲದೆ ಬಹಳಷ್ಟು ರೀತಿಯಾದಂತಹ ರೈತರು ಕಂಗಾಲಾಗಿರುವಂತಹದ್ದು. ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಸೂಕ್ತ ಪರಿಹಾರವನ್ನ ಕೊಟ್ಟರೆ ಮಾತ್ರ ರೈತರಿಗೆ ಒಂದು ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಚಿಕ್ಕಬಳ್ಳಾಪುರದಿಂದ ದತ್ತಾತ್ರೇಯ, ನ್ಯೂಸ್ 18.